ಹೆಸರು BN ದಿನೇಶ್ ಕುಮಾರ್ ಅಂತ. ನಾನು ತಿಪ್ಟೂರು ತಾಲೂಕು ನೊಣವಿನಕೆರೆ ಹೋಬಳಿ ಬಿಸ್ಲೆಹಳ್ಳಿಯಿಂದ ಬಂದಿದ್ದೀನಿ. ನಾನು ಕೂಡ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತೀನಿ. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ರೈತರ ಪರವಾಗಿ ಹೋರಾಟ ಇದೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಏನು ರೈತರ ಜಮೀನನ್ನ ಇವತ್ತು ಟೌನಿಗೆ ಮಾಡ್ಕೊಳ್ಳೋಕ್ಕೆ ಇವತ್ತಿನ ಸರ್ಕಾರ ಹೊರಟಿದೆ. ಆದರೆ ಒಬ್ಬೊಬ್ಬರು ಕೊಡ್ತೀನಿ ಅಂತಿದ್ದಾರೆ, ಒಬ್ಬರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಒಂದು 2 ಎಕರೆ 3 ಎಕರೆ ಮಡಿಕೊಂಡು ಒಂದು ಹಸು ಸಾಕೊಂಡು ಮಕ್ಕಳನ್ನ ಸಾಕ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರು ಏನು ಮಾಡಬೇಕು? ಅವತ್ತು ರೈತರಿಗೆ ತೊಂದರೆ ಆಗುತ್ತೆ. ಇವತ್ತಿನ ಸರ್ಕಾರ ರೈತರಿಗೆ ಒಳ್ಳೇದಾಗ ಅಂತ ಕೆಲಸಗಳ್ನ ಮಾಡಲಿ, ರೈತರು ನೆನೆಸ್ಕೊಂತಾರೆ, ರೈತರಿಗೆ ಇನ್ನೂ ಒಳ್ಳೇದಾಗುತ್ತೆ. ಆದರೆ ಈ ರೈತರಿಗೆ ತೊಂದರೆ ಆಗಂಗೆ ಮಾಡಿದರೆ ರೈತರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಬೇರೆ ಕಡೆ ಕೊಂಡ್ಕೊಂಡ್ರು ತಾನೆ ಅದು ನಮ್ಮೂರು ಅಂತ ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಇವತ್ತು ಬಿಡದಿನಲ್ಲಿ ಇರ್ತಕ್ಕಂಥ ರೈತರು ಇವತ್ತು ನಮ್ಮೂರು, ನಮ್ಮ ಮುತ್ತಾತನ ಆಸ್ತಿ ಇದೆ, ತಾತನ ಆಸ್ತಿ ಇದೆ ಅಂತ ಜೀವನ ಮಾಡ್ತಾ ಇದ್ದಾರೆ. ಆದರೆ ಬೇರೆ ಕಡೆ ಹೋಗಿ ನಮ್ಮೂರು ಅಂತ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಮತ್ತು ದುಡ್ಡು ಕೊಡ್ತೀರಾ, 2 ಕೋಟಿ 3 ಕೋಟಿ ದುಡ್ಡು ಕೊಡ್ತೀರಾ ಎಕರೆಗೆ. ಆದರೆ ದುಡ್ಡು ಎಷ್ಟು ದಿನ ಇರುತ್ತೆ? 1 ತಿಂಗಳು 2 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ. ಆದರೆ ಅದೇ ರೈತಂಗೊಂದು ಜಮೀನಿದ್ರೆ ಅವನು ದುಡಿಮೆ ಮಾಡ್ಕೊಂಡು ತಿಂತಾನೆ, ಅದರಲ್ಲಿ ಬೆಳೆ ಬೆಳ್ಕೊಂಡು ತಿಂತಾನೆ. ಒಂದು 10 ಚೀಲ ರಾಗಿ ಬೆಳೆದ್ರೆ ವರ್ಷವೆಲ್ಲ ಮಕ್ಕಳು, ಹೆಂಡ್ತಿ ಮಕ್ಕಳು ಎಲ್ಲ ಉಣ್ಬೋದು. ಆದರೆ ನಾನು ಇವತ್ತಿನ ರೈಟಲ್ಲಿ ಕೊಂಡ್ಕೊಂಬಂದು ತಿಂತೀನಿ ಅಂದರೆ ರೈತಂಗೆ ಹೆಂಗಾಗುತ್ತೆ? ರೈತಂಗೆ ಭಾಳ ನೋವಾಗುತ್ತೆ. ರೈತರಿಗೆ ತೊಂದರೆ ಕೊಡೋ ಅಂಥ ಕೆಲಸನ ಯಾವತ್ತೂ ಮಾಡಬೇಡಿ. ರೈತರಿಗೆ ಒಳ್ಳೇದು ಮಾಡೋ ಅಂಥ ಕೆಲಸ ಮಾಡಿದರೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ. ಹೆಸರು BN ದಿನೇಶ್ ಕುಮಾರ್ ಅಂತ. ನಾನು ತಿಪ್ಟೂರು ತಾಲೂಕು ನೊಣವಿನಕೆರೆ ಹೋಬಳಿ ಬಿಸ್ಲೆಹಳ್ಳಿಯಿಂದ ಬಂದಿದ್ದೀನಿ. ನಾನು ಕೂಡ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತೀನಿ. ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ರೈತರ ಪರವಾಗಿ ಹೋರಾಟ ಇದೆ ಅಂತ ಇಲ್ಲಿಗೆ ಬಂದಿದ್ದೀನಿ. ಇವತ್ತು ಬಿಡದಿನಲ್ಲಿ ಟೌನ್ಶಿಪ್ ಮಾಡ್ತೀನಿ ಅಂತ ಏನು ರೈತರ ಜಮೀನನ್ನ ಇವತ್ತು ಟೌನಿಗೆ ಮಾಡ್ಕೊಳ್ಳೋಕ್ಕೆ ಇವತ್ತಿನ ಸರ್ಕಾರ ಹೊರಟಿದೆ. ಆದರೆ ಒಬ್ಬೊಬ್ಬರು ಕೊಡ್ತೀನಿ ಅಂತಿದ್ದಾರೆ, ಒಬ್ಬರು ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಒಂದು 2 ಎಕರೆ 3 ಎಕರೆ ಮಡಿಕೊಂಡು ಒಂದು ಹಸು ಸಾಕೊಂಡು ಮಕ್ಕಳನ್ನ ಸಾಕ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ರೈತರು ಏನು ಮಾಡಬೇಕು? ಅವತ್ತು ರೈತರಿಗೆ ತೊಂದರೆ ಆಗುತ್ತೆ. ಇವತ್ತಿನ ಸರ್ಕಾರ ರೈತರಿಗೆ ಒಳ್ಳೇದಾಗ ಅಂತ ಕೆಲಸಗಳ್ನ ಮಾಡಲಿ, ರೈತರು ನೆನೆಸ್ಕೊಂತಾರೆ, ರೈತರಿಗೆ ಇನ್ನೂ ಒಳ್ಳೇದಾಗುತ್ತೆ. ಆದರೆ ಈ ರೈತರಿಗೆ ತೊಂದರೆ ಆಗಂಗೆ ಮಾಡಿದರೆ ರೈತರು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು? ಬೇರೆ ಕಡೆ ಕೊಂಡ್ಕೊಂಡ್ರು ತಾನೆ ಅದು ನಮ್ಮೂರು ಅಂತ ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಇವತ್ತು ಬಿಡದಿನಲ್ಲಿ ಇರ್ತಕ್ಕಂಥ ರೈತರು ಇವತ್ತು ನಮ್ಮೂರು, ನಮ್ಮ ಮುತ್ತಾತನ ಆಸ್ತಿ ಇದೆ, ತಾತನ ಆಸ್ತಿ ಇದೆ ಅಂತ ಜೀವನ ಮಾಡ್ತಾ ಇದ್ದಾರೆ. ಆದರೆ ಬೇರೆ ಕಡೆ ಹೋಗಿ ನಮ್ಮೂರು ಅಂತ ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ? ಮತ್ತು ದುಡ್ಡು ಕೊಡ್ತೀರಾ, 2 ಕೋಟಿ 3 ಕೋಟಿ ದುಡ್ಡು ಕೊಡ್ತೀರಾ ಎಕರೆಗೆ. ಆದರೆ ದುಡ್ಡು ಎಷ್ಟು ದಿನ ಇರುತ್ತೆ? 1 ತಿಂಗಳು 2 ತಿಂಗಳಿಗೆ ಖಾಲಿ ಆಗಿಬಿಡುತ್ತೆ. ಆದರೆ ಅದೇ ರೈತಂಗೊಂದು ಜಮೀನಿದ್ರೆ ಅವನು ದುಡಿಮೆ ಮಾಡ್ಕೊಂಡು ತಿಂತಾನೆ, ಅದರಲ್ಲಿ ಬೆಳೆ ಬೆಳ್ಕೊಂಡು ತಿಂತಾನೆ. ಒಂದು 10 ಚೀಲ ರಾಗಿ ಬೆಳೆದ್ರೆ ವರ್ಷವೆಲ್ಲ ಮಕ್ಕಳು, ಹೆಂಡ್ತಿ ಮಕ್ಕಳು ಎಲ್ಲ ಉಣ್ಬೋದು. ಆದರೆ ನಾನು ಇವತ್ತಿನ ರೈಟಲ್ಲಿ ಕೊಂಡ್ಕೊಂಬಂದು ತಿಂತೀನಿ ಅಂದರೆ ರೈತಂಗೆ ಹೆಂಗಾಗುತ್ತೆ? ರೈತಂಗೆ ಭಾಳ ನೋವಾಗುತ್ತೆ. ರೈತರಿಗೆ ತೊಂದರೆ ಕೊಡೋ ಅಂಥ ಕೆಲಸನ ಯಾವತ್ತೂ ಮಾಡಬೇಡಿ. ರೈತರಿಗೆ ಒಳ್ಳೇದು ಮಾಡೋ ಅಂಥ ಕೆಲಸ ಮಾಡಿದರೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ.